ರಾಜ್ಯವನ್ನ ಬರಗಾಲ ಪೀಡಿತ ರಾಜ್ಯ ಅಂತ ಘೋಷಣೆ ಮಾಡ್ಬೇಕು. ಆದ್ರೆ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಕಾರಣ ಅಂದ್ರೆ ಬೊಕ್ಕಸದಲ್ಲಿ ಹಣ ಇಲ್ಲ. ಯಾರು ನಿಮ್ಗೆ ಯಾರು ಹೇಳಿದ್ರು? ಆರಶಕ್ ಅವರು ಅವ್ರ ದಿವಸ ಹೇಳ್ತಾರೆ, ಅವ್ರು 3 ವರ್ಷದಿಂದ ಹೇಳ್ತಾನೆ ಇದಾರೆ. ಮತ್ತೆ ಈ ಯೋಜನೆ ಹೆಂಗಾಯ್ತು, ಈ ರಸ್ತೆ ಹೆಂಗಾಯ್ತು, ಮತ್ತೆ ಈಗಾಗಲೇ ಸುಮಾರು ಎಷ್ಟು ನಿಮ್ಮ ಹಾವೇರಿ ಜಿಲ್ಲೆಗೆ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗೆ 10 ಕೋಟಿ ಬ್ರಿಡ್ಜ್ ಕೊಟ್ಟಿದ್ವಿ. ಎಷ್ಟೇ 10 ಕೋಟಿ 60 ಕೋಟಿ ಆಯ್ತು. ಪ್ಲಸ್ ಅಲ್ಲ ನಮ್ಮಿಲ್ಲ. ಆಮೇಲೆ ದೊಡ್ಡದಾಗಿ ವರ್ಧಾ ನದಿಗೆ 2 ನದಿ ಬ್ರಿಡ್ಜ್ ಕೊಡ್ತಾ ಇದ್ವಿ. 35 crores ಅಷ್ಟೇ. ಒಂದು ರುದ್ರಪ್ಪ ಮಾಣಿ, ಇನ್ನೊಂದು ಪಟಾಣ ಅವ್ರದ್ದು, ಇದು ಮಾಣೆ ಅವ್ರದ್ದು. ಸೊ ಆ ಕಡೆ ನಿಮ್ಮ ತುಂಗಭದ್ರಾಗೆ ಒಂದು SS ಮಲ್ಲಿಕಾರ್ಜುನ ಇದು ಕೊಟ್ಟಿದ್ವಿ. ಆಮ್ಯಾಗ ಲತಾ ಮೇಡಮ್ ಅವ್ರ ಹರಪನಹಳ್ಳಿ. ಸೊ ನಾವ್ ಕೊಡ್ತಾ ಇದೀವಿ. ಸುಮ್ನೆ ಅವ್ರು ಯಾವ್ದು ಹೇಳಿದ್ರ ಅಂತಂದ್ರೆ ನೀವ್ ಹೇಳಕ್ ದುಡ್ಡು ಹೆಂಗೆ ಗಾಡಿ ಓಡಬೇಕಲ್ಲ. ಸರ್ ಅದ ಬರಗಾಲ ಅಂತ ಘೋಷಣೆ ಮಾಡ್ತೀರಾ? ಇದೇ ರೀತಿ ಮಳೆ ಹೋದ್ರೆ ಮತ್ತೆ ಬೆಳೆ ಒಣಗ್ತಾ ಇದೆ. ನೋಡ ನಾರ್ಮ್ಸ್ ಇದೆ, ಟರ್ಮ್ಸ್ ಕಂಡೀಷನ್ ಇದೆ. ಅದು ಫುಲ್ಫಿಲ್ ಆದ್ರೆ ಖಂಡಿತ ಮಾಡ್ತಾರೆ. ಈಗ ಏತ್ ನೀರಾವರಿ ಒಂದ್ ಕಡೆ ಚಲೋ ಮಾಡಿಲ್ಲ. ಈಗ ಇನ್ನೊಂದ್ ವಾರ ಹೋದ್ರೆ ಅದು ವರ್ಧಾ ನೀರು ಹೋಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದ್ದಂತ ನೀರು ಸುಮ್ಮನೆ ಅಲ್ಲೆಲ್ಲ ಬಳಸ್ಕೊಂಡು ಅದೇ ಹೇಳಿದೀವಿ. ಇದು ನಿಮ್ದು ಇಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಕಡೆ ಹಂಗೆ ಮಾಡ್ತಾರ ಅವರು. ನೀರು ಬಂದಾಗ ಅದನ್ನ ಹುಡುಕಾಡಕ್ ಶುರು ಮಾಡ್ತಾರೆ. ನಿಮ್ ಬರೀ ಹಾವೇರಿ ಸಮಸ್ಯೆ ಅಲ್ಲಿದು. ನದಿಯಲ್ಲಿ ನೀರಿದ್ದಾಗ ಮೋಟರ್ ಸುತ್ತಕ್ಕೆ ಕರೆಂಟ್ ಹೋಗಿದೆ. ಇಡೀ ರಾಜ್ಯದ ನಮ್ ಜಿಲ್ಲೆಯಲ್ಲಿ ಕೂಡ ಇದೇ ಸಮಸ್ಯೆ. ಸುಮ್ನೆ ನಾವು ಅದ್ರ ಬಗ್ಗೆ ನಮ್ಗೆ ಹೆಚ್ಚು ನಾಲೆಜ್ ಇದೆ ನಮ್ ಜಿಲ್ಲೆಯಲ್ಲಿ ಅಂತ ನಾವು ಅಡ್ವಾನ್ಸ್ ಆಗಿದ್ದನ್ನ ರಿಪೇರ್ ಮಾಡಿಸಿರ್ತೀವಿ. ಇಲ್ಲಿ ನೀವು ಒಂದ್ಸರಿ ಸುಳ್ಳು ಹೇಳ್ತಾರ ಅಧಿಕಾರಿಗಳ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನೇ ಸರಿ ಮಾಡ್ಕೊಂಡು ಹೋಗೋದು ವ್ಯವಸ್ಥೆ ಅಷ್ಟೇ. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ತಾವಲ್ ಸರ್, ಬ್ಯಾರೇಜ್ ಹೆಚ್ಚು ಕಡಿಮೆ 3 ವರ್ಷ ಸರ್. ಬ್ಯಾರೇಜ್ ಗೇಟ್ ಹಾಕ್ತಾರಲ್ರಿ, ನೀರ್ ಪೋಲ್ ಆಗಿ ವರ್ಷ ಅರ್ಧ ನೀರ್ ಅದ್ರಾಗ ಹಾರ ಹೋಗುತ್ತೆ ಸರ್. ಅದನ್ನ ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ಇದುವರೆಗೂ ಮಾಡಿಲ್ಲ. ಮಾಡ್ಬೇಕು, ಬಹಳಷ್ಟು ಕಡೆ ಮಾಡೋಲ್ಲ, ರಿಪೇರ್ ಮಾಡೋಲ್ಲ, ಗೇಟ್ ಕಳವಾಗಿರ್ತಾವ, ಇವೆಲ್ಲ ಸಮಸ್ಯೆ ಇದೆ. ಅಧಿಕಾರಿಗಳ ಚಾಂಬಿಲ್ ಏನಿಲ್ಲ, ನಿರ್ಲಕ್ಷ್ಯ ಅಷ್ಟೇ. ಮೀಟಿಂಗ್ ಬುಕ್ಲೆಟ್ 100% ಸಾಧನೆ, 90% ಗುರಿ ಇವ ಇರ್ತಾವ ಸರ್. ಅಲ್ಲಿ ಗುರಿನೂ ಇರಂಗಿಲ್ಲ, ಸಾಧನೆನೂ ಇರಂಗಿಲ್ಲ. ಚೆಕ್ ಮಾಡುವಂತದ್ದು 28 ವರ್ಷ ಶಾಸಕರಾಗಿ ಅಂತ ಬುಕ್ಲೆಟ್ ನೋಡಿದೀವಿ. ಅದ್ ಎಷ್ಟು ನಿಜ ಇರ್ತೈತಿ ಎಲ್ಲ ಗೊತ್ತಿರ್ತದೆ. ಆದ್ರೂ ಕಣ್ಣಿನಿಂದ ಸೊನ್ನೆಯಿಂದ ಅದು ಸರಿ ಮಾಡುವಾಗ ಪ್ರಯತ್ನ ಮಾಡೋದು ಅಂದ್ರೆ ತಿಳ್ಕೊಬೇಕು ಅವ್ರೆ. 28 ವರ್ಷ ಆಯ್ತಾನು ಶಾಸಕನಾಗಿ. ಬಹಳಷ್ಟು KDP, ಮುಖ್ಯಮಂತ್ರಿಗಳ ಸಭೆ, ಬಹಳಷ್ಟು ಸಭೆ ನೋಡಿದೀವಿ, ಹಂಗೆ ಕೊಟ್ಟಿರ್ತಾರೆ. ಸೊ ಅದನ್ನ ಇದ್ರಲ್ಲಿ ಸರಿ ಮಾಡಿ ಅವ್ರನ್ನ ಕೆಲಸ ತಗೊಳ್ಳೋದಂದೇ ಸರಿ ದಾರಿ. ಬೆಳಗಾವಿಯಲ್ಲಿ RSS ಸಭೆಗೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ತಾವು ಹೇಳ್ತಾರೆ. ನಮ್ಮ ಅಭಿಮಾನಿಗಳಲ್ಲಿ ಇಲ್ಲ ಒಂಥರ ಅಸಮಾಧಾನ ಕಾರಣ. ಏನ್ ಅಸಮಾಧಾನ? ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ಡ್ಯೂಟಿ ಅದು. ಇಲ್ಲಿ ನಮ್ಮ ಅಭಿಮಾನಿ, ನಮ್ಮ ಸಂಘಟನೆ, ನಮ್ಮ ಸಿದ್ಧಾಂತ ಪ್ರಶ್ನೆ ಬರೋದಿಲ್ಲ. ಆಸ್ ಎ ಮಿನಿಸ್ಟರ್ ಅದೇ ಹಂಗೆ ಮಂತ್ರಿ ಆಗಿ ನಾನೇನ ಬಂದ್ ಮಾಡ್ಬೇಕದು. ಬೆಳಗಾವಿಯಲ್ಲಿ ಸಭೆ ನಡೆದಾಗೆಲ್ಲ ಗಲಾಟೆಗಳಾಗಿದ್ದಾವೆ, ಹತ್ಯೆಗಳಾಗಿದ್ದಾವೆ ಅಂತ ಎಲ್ಲೇ ಬೈಠಕ್ ಆದ್ರೂ ಅದ್ರ ನೆಕ್ಸ್ಟ್ ಗಲಾಟೆ ಸಚಿವರು ಹೇಳಿರೋದಕ್ಕಂಥದ್ದು ಇಲ್ಲ, ಹಂಗೇನಾಗ್ಲಿಕ್ಕೆ ಅವಕಾಶ ಇಲ್ಲ. ನಮ್ ಸರ್ಕಾರ ಇದೆ, ಅದನ್ನ ನಿಯಂತ್ರಣ ಮಾಡ್ತಾರೆ. ಗೃಹ ಸಚಿವರು ಹೇಳ್ತಾರೆ ಸರ್. ಈಗ ಗೃಹ ಸಚಿವರು ಹೇಳ್ತಿದ್ದಾರೆ RSS ಅನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಬೆಳಗಾವಿಯಲ್ಲಿ ಸಭೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ನೀವು ಸಹಕಾರ ಕೊಡ್ತೇನೆ ಅಂತ ಹೇಳ್ತಿದ್ದೀರಾ. ಸ್ಥಳೀಯ ಸಚಿವರ ವಿರುದ್ಧ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನೀವು ಸಜೆಷನ್ ಮಾಡಿ, ನನಗೆ ನೀವೇ ಸಜೆಷನ್ ಮಾಡಿ ಏನ್ ಮಾಡ್ಬೇಕು ನಾನು ಹೇಳಿ. ಸರ್ RSS ನೋಂದಣಿ ಕೇಳ್ತಾ ಇದ್ದಾರೆ, ನೋಂದಣಿ ಇದೆಯಾ ಅನ್ನುವಂತ ಪ್ರಶ್ನೆ. RSS ನೋಂದಣಿ ಕೇಳ್ತಾರೆ, ಹಿಂದಕ್ಕೆ ನೋಂದಣಿ ಇದೆ ಅಂತ ಇರ್ಬೋದು, ಮಾಡಿದ್ದಾರೆ. ನೋಂದಣಿ ಇದೆ, ನನ್ನ ಲೆಕ್ಕಲೆ ಅಹಿಂದ ನೋಂದಣಿ ಆಗಿದೆ. ಹಿಂದೆ ಯಾವ್ದೇ ಹೆಸರಲ್ಲಿ ಒಂದು ಇದೆ, ಇಲ್ಲ ಅಂತ ಇಲ್ಲ. ಸಂಘಟನೆಗಳು ಸಣ್ಣ ಪುಟ್ಟ ವಿಚಾರದಾಗ ನೋಂದಣಿ ಇರ್ಬೇಕು ಸರ್, ಅಂದ್ರೆ ಅಖಂಡ ಕೇಳಂತ ಸರ್. ನೋಡೋಣ, ಅದ್ರ ಬಗ್ಗೆ ಈಗಾಗಲೇ ಗೃಹ ಸಚಿವರು ಕೇಳಿದ್ದಾರೆ ಮಾಹಿತಿ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು, PWDಗೆ ಬೇರೆ ಇಲಾಖೆಗೆ ಸಂಬಂಧಪಟ್ಟದಲ್ಲ. ನೋಂದಣಿ ಬೇಕಾ, ಪರ್ಮಿಷನ್ ತೊಳ್ತಾ ಯಾವ ಲೆಟರ್ ಹೆಡ್ನಲ್ಲಿ ಹೋದ್ರೆ ಮಾಡ್ಬೇಕಲ್ಲ, ಅದನ್ನ ಅವ್ರು ಕೇಳ್ಕೊತಾರೆ, ಅವ್ರಿಗೆ ಮಾಡ್ತಾರೆ. ಅದ್ರ ಬಗ್ಗೆ ಪದೇ ಡೈಲಿ ಅದೇ ಚರ್ಚೆ ಬೇಡ. ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಕೆಲವು ವಿಡಿಯೋಗಳು ವೈರಲ್ ಆಗಿದ್ದಾವೆ. ಸಿದ್ದರಾಮಯ್ಯ ಒಂದ್ ಕಡೆ ಇರ್ತಾರೆ, ನೀವ್ ಒಂದ್ ಕಡೆ ಇರ್ತಾರೆ, ಅದೇನ ನಮ್ದು ರಾಜ್ಯದ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ. ಮೊನ್ನೆ ಮೀಟಿಂಗ್ ಮಾಡಿದ್ರಿ, ಮೀಟಿಂಗ್ ಅಲ್ಲಿ ವರ್ಧಾ ನದಿಯಲ್ಲಿ ಜಾಗಗಳನ್ನೆಲ್ಲ ಆನ್ ಮಾಡ್ರಿ ಅಂತ ಹೇಳಿ. ಇವತ್ತು ಒಂದೇ ಒಂದು ದಿನ ಸ್ಟಾರ್ಟ್ ಆಗಿದೆ ಸರ್, ಎಲ್ಲ ಮಾಡಿದ್ದಾರೆ. ನೀರು ಕಡಿಮೆ ನಂದು ಒಂದೊಂದು ಸ್ಟಾರ್ಟ್ ಆಗೈತಿ. ಹೇಳಿದ್ಮೇಲೆ ಮಾನವ ಸ್ಟಾರ್ಟ್ ಆಗೈತಿ, ಏತ ನೀರಾವರಿಗಳು ಅವಕ್ಕೆ ವಿದ್ಯುತ್ ಸಂಪರ್ಕ ಕಡಿತ ಆಗಿ ಒಂದಿಷ್ಟು ಬಂದ್ ಆಗಿದ್ದಾವೆ, ಕಳ್ಳತನ ಆಗಿದ್ದಾವೆ. 4-5 ದಿವಸ ಟೈಮ್ ತೊಂದ್ರೆ ಅವ್ರು, ಯಾಕಂದ್ರೆ ಅದು ಓರೈಲಿಂಗ್ ಮಾಡ್ಬೇಕು, ರಿಪೇರ್ ಮಾಡ್ಬೇಕಂತ. ಸೊ ಬಹುಶಃ ಸ್ಟಾರ್ಟ್ ಇರಬೇಕಾದ, ಯಾಕಂದ್ರೆ ನನಗೆ ಅದೇ ದಿವಸ ವಾಟ್ಸಪ್ ಅಲ್ಲಿ ತೋರಿಸಿದ್ದಾರೆ, ಒಂದ್ 2-3 ಸ್ಕೀಮ್ ಸ್ಟಾರ್ಟ್ ಇದೆ.
ಅಧಿಕಾರಿಗಳು ಸಭೆಯಲ್ಲಿ ಹೂ ಅಂತಾರ, ಯಾವುದೇ ಕೆಲಸ ಮಾಡಲ್ಲ. ಸರ್ ಒಂದ್ ಜಿಲ್ಲಾಡಳಿತದಿಂದ ಒಂದ್ ನೋಟಿಸ್ ಕೊಡಾತಿಲ್ಲ, ಒಬ್ಬನ ಸಸ್ಪೆಂಡ್ ಮಾಡಾತಿಲ್ರಿ. ಇರೋ ತಪ್ಪನ್ನ ಎತ್ತಿ ತೋರಿಸಿ ಸುದ್ದಿ ಪ್ರಸಾರ ಆದ ನಂತರ ಅದಕ್ಕೊಂದು ರಿಯಾಕ್ಷನ್ ಇರಂಗಿಲ್ಲ ಜಿಲ್ಲಾಡಳಿತದಿಂದ. ಸರ್ ನೀವು ಮೀಟಿಂಗ್ ಮಾಡಿದಾಗ ಎಲ್ಲ ಹೂ ಒಂದು ಹೋಗ್ಬಿಡ್ತಾರ ಸರ್. ಒಂದಿನ 2 ದಿನ ಸ್ಟಾರ್ಟ್ ಆಗಿದಾವ ಸರ್, ಇವಾಗ ಸದ್ಯ ಪ್ರೆಸೆಂಟ್ ಬಂದಿದಾವ. ಈಗ ಮತ್ತೆ ನೋಡ್ತೀವಿ, ಮತ್ತೆ ರಿವ್ಯೂ ಮಾಡ್ತೀವಿ, ಇವತ್ತೇ ಮಾಡ್ತೀವಿ, ಅದನ್ನ ಮಾಡ್ತೀವಿ.